ಅಭಿಮಾನಿಗಳಿಗೆ ಆರ್ಸಿಬಿ ಅಭಿಮಾನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅವರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ 5 ಪಂದ್ಯಗಳನ್ನು ಮಾತ್ರ ಆಡಬೇಕು ಅಂತೇಳಿ ಗೃಹ ಇಲಾಖೆ ತಿಳಿಸಿದೆ. ಇದರೊಂದಿಗೆ ಹಾಲಿ ಚಾಂಪಿಯನ್ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಂತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಪಂದ್ಯಗಳು ನಡೆಯುತ್ತೆ. 13ಕ್ಕೂ ಹೆಚ್ಚು ಜನ ಕಾಲ್ತುಳಿತದಲ್ಲಿ ಮೃತಪಟ್ಟರು ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಪಂದ್ಯಗಳು ನಡೀಬೇಕಾ ಬೇಡವಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಮ್ಯಾಚ್ಗಳು ನಡೆಯುತ್ತೆ. ಅದರ 5 ಮ್ಯಾಚ್ ಮಾತ್ರ. ಅದಕ್ಕೊಂದಷ್ಟು ಕಂಡೀಷನ್ಸ್ಗಳಿದೆ. ಪೊಲೀಸರು ಒಂದಷ್ಟು ಬದಲಾವಣೆಗೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಅದನ್ನು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 33,000 ವೀಕ್ಷಕರ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆ ಕೂಡ ಮಾಡಿಕೊಳ್ಬೇಕು ಅಂತೇಳಿ ತಿಳಿಸಿದ್ದಾರೆ. ಪ್ರೇಕ್ಷಕರು ಕ್ಯೂ ಅನ್ನು ನಿಲ್ಲುವುದಕ್ಕೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಬೇಕು. ಯಾರು ಪ್ರೇಕ್ಷಕರು, ಪೋಷಕರು, ಯೂತ್ ಸಪರೇಟ್, ಪೋಷಕರು ಸಪರೇಟ್. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲದ ವಿಸ್ತರಣವನ್ನ ಮಾಡಬೇಕು, ಜಾಗ ಇರಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಎಂಟ್ರಿ ಮತ್ತು ಎಕ್ಸಿಟ್ ಅದು ಈಸಿ ಆಗಿರಬೇಕು, ಸುಲಭಗೊಳಿಸಬೇಕು. ಮಹಿಳೆಯರು ಮತ್ತು ಮಕ್ಕಳ ಪ್ರವೇಶ, ಅವರ ನಿರ್ಗಮನಕ್ಕೆ ನೀಟಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ. ಅವತ್ತು ಸರಿಯಾದಂತಹ ವ್ಯವಸ್ಥೆ ಇಲ್ಲದೇನೆ 13 ಜನ ಮೃತಪಟ್ಟಿದ್ದು ಕಾಲ್ತುಳಿತದಲ್ಲಿ. ಆ ಕಾಲ್ತುಳಿತ ನಂತರ ಮ್ಯಾಚ್ ಇಲ್ಲಿ ಆಗೋದೇ ಬೇಡ ಅಂತೇಳಿ ಒಂದಷ್ಟು ಜನ ಚರ್ಚೆಗಳಿಗೆ ಮಾಡ್ತಾ ಇತ್ತು. ಅವರವರ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ, ಗೃಹ ಇಲಾಖೆ 5 ಮ್ಯಾಚ್ ಅನ್ನ ಮಾತನಾಡಿಸೋದಕ್ಕೆ ಅವಕಾಶವನ್ನ ಕೊಡುವ ಮೂಲಕ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅವರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ 5 ಪಂದ್ಯಗಳನ್ನು ಮಾತ್ರ ಆಡಬೇಕು ಅಂತೇಳಿ ಗೃಹ ಇಲಾಖೆ ತಿಳಿಸಿದೆ. ಇದರೊಂದಿಗೆ ಹಾಲಿ ಚಾಂಪಿಯನ್ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಂತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಪಂದ್ಯಗಳು ನಡೆಯುತ್ತೆ. 13ಕ್ಕೂ ಹೆಚ್ಚು ಜನ ಕಾಲ್ತುಳಿತದಲ್ಲಿ ಮೃತಪಟ್ಟರು ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಪಂದ್ಯಗಳು ನಡೀಬೇಕಾ ಬೇಡವಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಮ್ಯಾಚ್ಗಳು ನಡೆಯುತ್ತೆ. ಅದರ 5 ಮ್ಯಾಚ್ ಮಾತ್ರ. ಅದಕ್ಕೊಂದಷ್ಟು ಕಂಡೀಷನ್ಸ್ಗಳಿದೆ. ಪೊಲೀಸರು ಒಂದಷ್ಟು ಬದಲಾವಣೆಗೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಅದನ್ನು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 33,000 ವೀಕ್ಷಕರ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆ ಕೂಡ ಮಾಡಿಕೊಳ್ಬೇಕು ಅಂತೇಳಿ ತಿಳಿಸಿದ್ದಾರೆ. ಪ್ರೇಕ್ಷಕರು ಕ್ಯೂ ಅನ್ನು ನಿಲ್ಲುವುದಕ್ಕೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಯಾರು ಪ್ರೇಕ್ಷಕರು, ಪೋಷಕರು, ಯೂತ್ ಸಪರೇಟ್, ಪೋಷಕರು ಸಪರೇಟ್. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲದ ವಿಸ್ತರಣವನ್ನ ಮಾಡಬೇಕು, ಜಾಗ ಇರಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಎಂಟ್ರಿ ಮತ್ತು ಎಕ್ಸಿಟ್ ಅದು ಈಸಿ ಆಗಿರಬೇಕು, ಸುಲಭಗೊಳಿಸಬೇಕು. ಮಹಿಳೆಯರು ಮತ್ತು ಮಕ್ಕಳ ಪ್ರವೇಶ, ಅವರ ನಿರ್ಗಮನಕ್ಕೆ ನೀಟಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ. ಅವತ್ತು ಸರಿಯಾದಂತಹ ವ್ಯವಸ್ಥೆ ಇಲ್ಲದೇನೆ 13 ಜನ ಮೃತಪಟ್ಟಿದ್ದು ಕಾಲ್ತುಳಿತದಲ್ಲಿ. ಆ ಕಾಲ್ತುಳಿತ ನಂತರ ಮ್ಯಾಚ್ ಇಲ್ಲಿ ಆಗೋದೇ ಬೇಡ ಅಂತೇಳಿ ಒಂದಷ್ಟು ಜನ ಚರ್ಚೆಗಳಿಗೆ ಮಾಡ್ತಾ ಇತ್ತು. ಅವರವರ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ, ಗೃಹ ಇಲಾಖೆ 5 ಮ್ಯಾಚ್ ಅನ್ನ ಮಾತನಾಡಿಸೋದಕ್ಕೆ ಅವಕಾಶವನ್ನ ಕೊಡುವ ಮೂಲಕ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅವರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ 5 ಪಂದ್ಯಗಳನ್ನು ಮಾತ್ರ ಆಡಬೇಕು ಅಂತೇಳಿ ಗೃಹ ಇಲಾಖೆ ತಿಳಿಸಿದೆ. ಇದರೊಂದಿಗೆ ಹಾಲಿ ಚಾಂಪಿಯನ್ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಂತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಪಂದ್ಯಗಳು ನಡೆಯುತ್ತೆ. 13ಕ್ಕೂ ಹೆಚ್ಚು ಜನ ಕಾಲ್ತುಳಿತದಲ್ಲಿ ಮೃತಪಟ್ಟರು ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಪಂದ್ಯಗಳು ನಡೀಬೇಕಾ ಬೇಡವಾ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಈಗ ಮ್ಯಾಚ್ಗಳು ನಡೆಯುತ್ತೆ. ಅದರ 5 ಮ್ಯಾಚ್ ಮಾತ್ರ.
ಅದಕ್ಕೊಂದಷ್ಟು ಕಂಡೀಷನ್ಸ್ಗಳಿದೆ. ಪೊಲೀಸರು ಒಂದಷ್ಟು ಬದಲಾವಣೆಗೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಅದನ್ನು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 33,000 ವೀಕ್ಷಕರ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆ ಕೂಡ ಮಾಡಿಕೊಳ್ಬೇಕು ಅಂತೇಳಿ ತಿಳಿಸಿದ್ದಾರೆ. ಪ್ರೇಕ್ಷಕರು ಕ್ಯೂ ಅನ್ನು ನಿಲ್ಲುವುದಕ್ಕೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಯಾರು? ಪ್ರೇಕ್ಷಕರು, ಪೋಷಕರು. ಯೂತ್ ಸಪರೇಟ್, ಪೋಷಕರು ಸಪರೇಟ್. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲದ ವಿಸ್ತರಣವನ್ನ ಮಾಡಬೇಕು, ಜಾಗ ಇರಬೇಕು ಅಂತೇಳಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಎಂಟ್ರಿ ಮತ್ತು ಎಕ್ಸಿಟ್ ಅದು ಈಸಿ ಆಗಿರಬೇಕು, ಸುಲಭಗೊಳಿಸಬೇಕು. ಮಹಿಳೆಯರು ಮತ್ತು ಮಕ್ಕಳ ಪ್ರವೇಶ, ಅವರ ನಿರ್ಗಮನಕ್ಕೆ ನೀಟಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅಂತಲೇ. ಅವತ್ತು ಸರಿಯಾದಂತ ವ್ಯವಸ್ಥೆ ಇಲ್ಲದೇನೆ 13 ಜನ ಮೃತಪಟ್ಟಿದ್ದು ಕಾಲ್ತುಳಿತದಲ್ಲಿ. ಆ ಕಾಲ್ತುಳಿತ ನಂತರ ಮ್ಯಾಚ್ ಇಲ್ಲಿ ಆಗೋದೇ ಬೇಡ ಅಂತೇಳಿ ಒಂದಷ್ಟು ಜನ ಚರ್ಚೆಗಳಿಗೆ ಮಾಡ್ತಾ ಇತ್ತು. ಅವರವರ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ, ಗೃಹ ಇಲಾಖೆ 5 ಮ್ಯಾಚ್ ಅನ್ನ ಮಾತನಾಡಿಸೋದಕ್ಕೆ ಅವಕಾಶವನ್ನ ಕೊಡುವ ಮೂಲಕ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿತ್ತು. ಆರ್ಸಿಬಿ ಅಭಿಮಾನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು, ಅವರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ 5 ಪಂದ್ಯಗಳನ್ನು ಮಾತ್ರ ಆಡಬೇಕು ಅಂತೇಳಿ ಗೃಹ ಇಲಾಖೆ ತಿಳಿಸಿದೆ. ಇದರೊಂದಿಗೆ ಹಾಲಿ ಚಾಂಪಿಯನ್ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಂತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಪಂದ್ಯಗಳು ನಡೆಯುತ್ತೆ. 13ಕ್ಕೂ ಹೆಚ್ಚು ಜನ ಕಾಲ್ತುಳಿತದಲ್ಲಿ ಮೃತಪಟ್ಟರು ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಪಂದ್ಯಗಳು ನಡೀಬೇಕಾ ಬೇಡವಾ ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಈಗ ಮ್ಯಾಚ್ಗಳು ನಡೆಯುತ್ತೆ. ಆದ್ರೆ 5 ಮ್ಯಾಚ್ ಮಾತ್ರ. ಅದಕ್ಕೊಂದಷ್ಟು ಕಂಡೀಷನ್ಸ್ಗಳಿದೆ. ಪೊಲೀಸರು ಒಂದಷ್ಟು ಬದಲಾವಣೆಗೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಅದನ್ನು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 33,000 ವೀಕ್ಷಕರ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆ ಕೂಡ ಮಾಡಿಕೊಳ್ಬೇಕು ಅಂತೇಳಿ ತಿಳಿಸಿದ್ದಾರೆ. ಪ್ರೇಕ್ಷಕರು ಕ್ಯೂ ಅನ್ನು ನಿಲ್ಲುವುದಕ್ಕೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಯಾರು? ಪ್ರೇಕ್ಷಕರು, ಪೋಷಕರು. ಯೂತ್ ಸಪರೇಟ್, ಪೋಷಕರು ಸಪರೇಟ್. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲದ ವಿಸ್ತರಣವನ್ನ ಮಾಡಬೇಕು, ಜಾಗ ಇರಬೇಕು ಅಂತೇಳಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಎಂಟ್ರಿ ಮತ್ತು ಎಕ್ಸಿಟ್ ಅದು ಈಸಿ ಆಗಿರಬೇಕು, ಸುಲಭಗೊಳಿಸಬೇಕು. ಮಹಿಳೆಯರು ಮತ್ತು ಮಕ್ಕಳ ಪ್ರವೇಶ, ಅವರ ನಿರ್ಗಮನಕ್ಕೆ ನೀಟಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅಂತಲೇ. ಅವತ್ತು ಸರಿಯಾದಂತ ವ್ಯವಸ್ಥೆ ಇಲ್ಲದೇನೆ 13 ಜನ ಮೃತಪಟ್ಟಿದ್ದು ಕಾಲ್ತುಳಿತದಲ್ಲಿ. ಆ ಕಾಲ್ತುಳಿತ ನಂತರ ಮ್ಯಾಚ್ ಇಲ್ಲಿ ಆಗೋದೇ ಬೇಡ ಅಂತೇಳಿ ಒಂದಷ್ಟು ಜನ ಚರ್ಚೆಗಳಿಗೆ ಮಾಡ್ತಾ ಇತ್ತು. ಅವರವರ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ,